ಸೊ ಆ ಥರ ಹುಡುಗ ಆಗಿರಬೇಕು ಅಂತ ತುಂಬ ಇಷ್ಟ. ಆ್ಯಂಡ್ ನನ್ನ ತಮ್ಮಂಗೆ ಒಳ್ಳೆ ಗೈಡ್ ಆಗಿರಬೇಕು. ಓಕೆ, ಸೊ ಫುಲ್ ಪರ್ಫೆಕ್ಟ್ ಫ್ಯಾಮಿಲಿ ಮ್ಯಾನ್. ಪರ್ಫೆಕ್ಟ್ ಫ್ಯಾಮಿಲಿ ಮ್ಯಾನ್ ಬೇಕು. ಓಕೆ, ನಾನು ನಿಮ್ಮ ಜೊತೆ ಮಾತಾಡ್ತಾ ನಂಗೆ ಒಂದು ಅನಿಸಿದ್ದು, ಈ ಜನ್ರೇಷನಲ್ಲಿರೋ ಹುಡುಗಿರಿಗೆ ಇರಬೇಕಾಗಿರೋಂಥ ಒಂದು ಥಾಟ್ಸ್ ನಿಮ್ಮಲ್ಲಿಲ್ಲ. ನೀವು ಈ ಕಡೆ ಟ್ರೆಡಿಷ್ನಲ್ ಅಂತ ಹೇಳ್ತೀರಾ, ನಾನು ಮಾಡರ್ನ್ ಅಲ್ಲ ಅಂತ ಹೇಳ್ತೀರಾ, ಮತ್ತು ಫ್ಯಾಮಿಲಿ ಮ್ಯಾನ್. ಬಟ್ ಈ ಜನ್ರೇಷನ್ ಹುಡುಗಿರು ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾರೆ. ಆಮೇಲೆ ಎಷ್ಟು ತಮ್ಮನ್ನು ತಾವು ತೋರಿಸ್ಕೋಬೇಕಲ್ಲ ಅಷ್ಟು ಟ್ರೈ ಮಾಡ್ತಾ ಇರ್ತಾರೆ. ಆಮೇಲೆ ಅಟ್ರಾಕ್ಷನ್ ಸೀಕರ್ ಇರ್ತಾರೆ. ಸೊ ಅದ್ಯಾವುದು ಕ್ವಾಲಿಟೀಸ್ ನಂಗೆ ನಿಮ್ಮಲ್ಲಿ ಕಾಣಿಸ್ತಾ ಇಲ್ಲ. ಸೊ ಇದು ಹೆಂಗೆ ಇನ್ ಬಿಲ್ಟ್ ಆಗಿ? ತುಂಬ ಜನ ನನಗೆ ಓಲ್ಡ್ ಸ್ಕೂಲ್ ಅಂತಾರೆ, ಯಾಕೆ ಅಂತ ಗೊತ್ತಿಲ್ಲ. ಆ್ಯಂಡ್ ನನ್ನ ರಿಂಗ್ ಟೋನ್ ಕೂಡ ಅಂದರೆ ಕೆಲವ್ರಿಗೆ ಇಷ್ಟ ಆಗ್ತಾಯಿತ್ತು, ಕೆಲವ್ರಿಗೆ ಬಿಕಾಸ್ ತುಂಬ ಅಂದರೆ ನಾನು ಬ್ಲ್ಯಾಕ್ ಆ್ಯಂಡ್ ವೈಟ್ ಮೂವೀಸ್ ರಿಂಗ್ ಟೋನ್ಸ್ ಎಲ್ಲ ಆಗ್ತಾಯಿದೆ. ಸೊ ಎಲ್ರಿಗೂ ತುಂಬ ಆಶ್ಚರ್ಯ ಆಗೋದು, ನೀನು ಈ ಇದರಲ್ಲಿ ನಮ್ಮಮ್ಮ ಮೊಬೈಲ್ ತೊಗೊಂಡು ಫುಲ್ ಸರ್ಚ್ ಮಾಡೋದು, ನಾನು ಇದು ಹಾಕೋದು. ನಮ್ಮಮ್ಮ ಹೇಳೋರು, ಅಲ್ಲ ಕಣೆ ಎಲ್ಲರೂ ನನ್ನನ್ನು ಕೇಳ್ತಾರೆ ಕಣೆ, ನಿನ್ನಲ್ಲ, ನಂದು ಮೊಬೈಲು ನಾನು ನೋಡ್ಕೊಂಡು ಹಾಕೋತೀನಿ. ನಮ್ಮಮ್ಮ ಸ್ವಲ್ಪ ಥಿಂಕ್ ಮಾಡೋರು, ಈಗಿನ ಇದ್ರದ್ದು ಸಾಂಗ್ಸ್ ಹಾಕೋಣ ಅಂತ. ನಾನು ಹಾಕಿದ್ರೆ ರಾಜ್ಕುಮಾರ್ದೇ ಹಾಕೋದು ಅನ್ನೋ ರೇಂಜ್ ನಂದು. ಆ್ಯಂಡ್ ನನಗೆ ರಾಜ್ಕುಮಾರ್ ಅಂದರೆ ತುಂಬ ಇಷ್ಟ. ನಾವು ಕೋವಿಡ್ ಟೈಮ್ನಲ್ಲಿ ನಾನು ಅವ್ರು ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಮೂವೀಸ್ ಕೂಡ ಬಿಟ್ಟಿಲ್ಲ. ಹೌದಾ? ಸೊ ಆ ಲೆವೆಲ್ಗೆ ನೋಡಿದ್ವಿ. ಸೊ ಅದೊಂಥರ ಎಲ್ಲರೂ ಓಲ್ಡ್ ಸ್ಕೂಲ್ ಅಂದ್ರೂ ನನ್ಗೆ ಅದೊಂದು ಖುಷಿ ಇದೆ. ನಾನು ಒಳ್ಳೆ ರೀತಿನಲ್ಲಿ ಅಂದರೆ ಒಳ್ಳೆ ಕ್ವಾಲಿಟೀಸ್ನ ಇಷ್ಟಪಡ್ತಾ ಇದ್ದೀನಿ, ಒಳ್ಳೆ ರೀತಿನಲ್ಲೇ ಇದ್ದೀನಿ. ಮೊಬೈಲ್ ಯಾಕೆ ಯೂಸ್ ಮಾಡಲ್ಲ, ನನಗೆ ಅದೊಂದು ಗೊತ್ತಾಗಬೇಕು. ಅಂದರೆ ಮೊಬೈಲ್ ಯಾಕೆ ಅಂತಂದರೆ ಅದೇನೋ ನನಗೆ ಹೌದು, ನಾನು ಅಮ್ಮ ಮೊಬೈಲ್ ಯೂಸ್ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಬಿಕಾಸ್ ಭಾಗ್ಯಲಕ್ಷ್ಮಿಗೆ ಬಂದಮೇಲೆ ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದೆ, ಬಿಕಾಸ್ ಅವ್ರು ಬೇಕೇ ಬೇಕು ಒಂದು ಚಾನಲ್. ಸೊ ಅದಕ್ಕೆ ಇನ್ಸ್ಟಾಗ್ರಾಮ್ ನಾನು ನೋಡ್ತೀನಿ, ಫ್ಯಾನ್ಸ್ ಮೆಸೇಜಸ್ಗೆಲ್ಲ ನಾನು ರಿಪ್ಲೈ ಮಾಡ್ತೀನಿ, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಜಾಸ್ತಿ ಕಾಲಲ್ಲಿರೋದು ಇಲ್ಲ, ನನಗೆ ಫ್ರೆಂಡ್ಸ್ ಕೂಡ ಇಲ್ಲ, ಅದೇನೋ ಗೊತ್ತಿಲ್ಲ, ಫ್ರೆಂಡ್ಸ್ ಕೂಡ ಇಲ್ಲ. 1 2 3 4 ಇವಾಗ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳಿದ್ರೆ ಅದೇ ಅಭಿನವ್, ಮೇಘ ಸಂದೇಶ್. ಸೊ ಇವಾಗ ಅವ್ರು ನನ್ನ ಬೆಸ್ಟ್ ಫ್ರೆಂಡ್ ಬಿಕಾಸ್ ಒಳ್ಳೆ ಬಾಂಡಿಂಗ್ ಇದೆ. ಸೊ ಹಿ ಇಸ್ ಮೈ ಬೆಸ್ಟ್ ಫ್ರೆಂಡ್. ಸೊ ಬಿಟ್ರೆ ಇನ್ಯಾರು ಫ್ರೆಂಡ್ಸ್ ಇಲ್ಲ. ಇದು ನಿಜವಾಗ್ಲೂ ನಿಮ್ ಫ್ರೆಂಡ್ಸ್ ಹೇಳೋದಕ್ಕೆಲ್ಲ ನೀವು ಯಾರನ್ನೇ ನಮ್ಮ ಸೆಟ್ಟಲ್ಲಿ ಯಾರನ್ನೇ ಕೇಳಿ, ಸೀನ್ ಪೇಪರ್ ನಾನು ಹಂಗಿರ್ತೀನಿ. ಸೊ ಇವಾಗ ಎಲ್ಲರೂ ನನ್ನ ಕೇಳ್ತಾರೆ, ಅಮ್ಮ ಇಲ್ದೆ ಬಂದಿದ್ಯಾ? ಎಲ್ರು ಫಸ್ಟ್ ನಾನು ಎಂಟರ್ ಆದ ತಕ್ಷಣ ಕೇಳಿದ್ದೆದು, ಅಮ್ಮ ಇಲ್ದೆ ಬಂದಿದ್ಯಾ? ಫಸ್ಟ್ ಟೈಮ್ ನಾನು ಅಮ್ಮ ಇಲ್ದೆ ಬರ್ತಿರೋದು.